ಕಾಲಕ್ಷೇಪಕ್ಕೆ ಮುನ್ನಡಿಯನ್ನ ಇಡ್ತಾ ಇದ್ದೇವೆ. ಮೆರವಪುರದೊಳಗೆ ಹಿರಿಯವನೆನಿಸಿದ, ಮೆರವಪುರದೊಳಗೆ ಹಿರಿಯವನೆನಿಸಿದ ಪಂಚಪಾಂಡವರ ಚರಿತೆಯ ಪಾಡುವೆ, ಪಂಚಪಾಂಡವರ ಚರಿತೆಯ ಪಾಡುವೆ. ಧರ್ಮನ್ಯಾಯದಿ ರಾಜ್ಯವನಾಳಿ, रामचंद्र की जय. ವಿದ್ಯೆಯನ್ನೆಲ್ಲ ಕಲಿತಂತಹ ಪಾಂಡವರು ಕೌರವರು ಪುನಃ ಹಸ್ತಿನಾಪುರಕ್ಕೆ ಮರಳುತ್ತಾರೆ ಗುರುಕುಲದಿಂದ. ಆಗ ಧರ್ಮರಾಯನಿಗೆ ಇಂದ್ರಪ್ರಸ್ಥವನ್ನ, ಹಾಗೆ ಕೌರವರಿಗೆ ಹಸ್ತಿನಾಪುರವನ್ನ ಭೀಷ್ಮರ ಅಣತಿಯಂತೆ ಧೃತರಾಷ್ಟ್ರನು ಕೊಟ್ಟು ಇನ್ನು ಮುಂದೆ ಚೆನ್ನಾಗಿ ರಾಜ್ಯಭಾರವನ್ನ ಇಲ್ಲಿ ಮಾಡಿಕೊಂಡಿರಿ ಎಂಬುದಾಗಿ ಸಲಹೆಯನ್ನ ಹೇಳ್ತಾರೆ. ಅಂತೆಯೇ ಪಾಂಡವರು ಇಂದ್ರಪ್ರಸ್ಥವನ್ನ, ಕೌರವರು ಹಸ್ತಿನಾಪುರವನ್ನ ಆಳ್ವಿಕೆ ನಡೆಸುತ್ತಿದ್ದಂಥ ಹೊತ್ತು ಪಾಂಡವರು ಮಲ್ಲ ಎಂಬ ಶಿಲ್ಪಿಯಿಂದ ನಿರ್ಮಿತವಾದಂತಹ ಭವ್ಯ ಭವನದಲ್ಲಿ ವಾಸಿಸಿ ಸುಖ ಸಂತೋಷದಿಂದ ಇದ್ದಂತಹ ಹೊತ್ತು ಒಂದು ದಿನ ಧರ್ಮರಾಯ ಓಲಗವನ್ನ ಇದ್ದಂಥ ಹೊತ್ತು ನಾರದರ ಪ್ರವೇಶವಾಗ್ತದೆ. ನಾರಾಯಣ 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 ಎನ್ನಬಾರದೆ, ನಾರಾಯಣ ಎನ್ನಬಾರದೆ, ನಿಮ್ಮ ನಾಲಿಗೆಯೊಳು ಮುಳ್ಳು ಮುರಿದಿದೆ. ನಾರಾಯಣ ಎನ್ನಬಾರದೆ, ನಾರಾಯಣ ಹರಿನಾರಾಯಣ, ನಾರಾಯಣ ಶ್ರೀಮನ್ನಾರಾಯಣ, ನಾರಾಯಣ ಹರಿನಾರಾಯಣ, ನಾರಾಯಣ ಲಕ್ಷ್ಮೀನಾರಾಯಣ, ಶ್ರೀಮನ್ನಾರಾಯಣ ಲಕ್ಷ್ಮೀನಾರಾಯಣ ಹರಿನಾರಾಯಣ. ನಾರಾಯಣ ನಾರಾಯಣ ಎನ್ನುತ್ತಾ ಬಂದಂತಹ ನಾರದರನ್ನ ಅಣ್ಣ ತಮ್ಮಂದಿರೆಲ್ಲ ಸೇರಿ ಸರ್ವ ಉಪಚಾರಗಳನ್ನು ಮಾಡಿ ಆಶೀರ್ವಾದವನ್ನು ಪಡೀತಾರೆ. ಕೈ ಕಟ್ಟಿ ತಲೆಬಗ್ಗಿಸಿ ಧರ್ಮರಾಯ ಗುರುಗಳು ಏನು ಹೇಳ್ತಾರೆ ಅಂತ ಕೇಳಲಿಕ್ಕೆ ಕಾತುರನಾಗಿ ನಿಂತಿದ್ದಾನಂತೆ. ಯಾಕೆಂದ್ರೆ ನಾರದರು ಬಂದರೆ ಅಲ್ಲಿ ಒಂದು ಸಮಸ್ಯೆಯೋ ಯಾವುದೋ ಒಂದು ಜಗಳವೋ ಖಂಡಿತ ಉಂಟಾಗ್ತದೆ ಎಂಬ ಒಳಗಡೆಯ ಭಯ. ಹಾಗಾಗಿ ಕೈಗಟ್ಟಿ ಆತ ತಲೆಬಗ್ಗಿಸಿ ನಿಂತಿದ್ದಾನೆ. ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದರೆ ಧರ್ಮರಾಯನ ವ್ಯಕ್ತಿತ್ವವನ್ನು ಅದು ಸೂಚಿಸ್ತದೆ. ನಾವೆಲ್ಲ ಇದ್ದೇವೆ. ದೊಡ್ಡ ರಾಜ್ಯವನ್ನು ಆಡಿದಂತಹ ಧರ್ಮರಾಯ ಯಾವ ಒಂದು ಗರ್ವವೂ ಆತನಲ್ಲಿ ಮನೆ ಮಾಡಿರದ ಗೊತ್ತು. ಆದರೆ ಲೋಕದಲ್ಲಿ ನಾವು ನೋಡುವಾಗ ಯಾರಾದರೂ ಏನಾದರೂ ಒಂದಿಷ್ಟು ಕೆಲಸವನ್ನು ಮಾಡಿ, ಯಾರು ಮಾಡಿದ್ದು, ನಾನು, ಅಲ್ಲಿಂದ ಅದನ್ನು ಮತ್ತೊಂದೆಡೆಗೆ ಇಟ್ಟದ್ದು ಯಾರು, ನಾನು, ಹಾಗೆ ನಾನು ಅನ್ನುವರಲ್ಲಿ ಕೇಳಿದರೆ ಅಲ್ಲಿಟ್ಟಂತಹ 500 ರೂಪಾಯಿಯನ್ನು ಯಾರು ತೆಗೆದುಕೊಂಡದ್ದು? ನಾನಲ್ಲ, ನನಗೆ ಗೊತ್ತಿಲ್ಲ, ನಾನು ನೋಡಲೇ ಇಲ್ಲ. ಇದು ನಮ್ಮಲ್ಲಿರುವಂಥದ್ದು. ಒಳ್ಳೆಯದೇನಿದ್ರು ಅದಕ್ಕೆಲ್ಲ ನಾನು, ಕೆಟ್ಟದ್ದೇನಿದ್ರು ಲಾಭ ಕಲ್ಲತ್ತಿದ್ರೆ ಅದು ನಾನಲ್ಲ ಎನ್ನುವಂತಹ ಮನೋಭಾವ ಲೋಕದಲ್ಲಿ ನಾವು ಕಾಣುವಂಥದ್ದು. ಆದರೆ ಧರ್ಮಜ ಹೇಗೆ ಇದ್ದಾನೆ? ಗುರುಗಳ ಎದುರಿನಲ್ಲಿ ಕೈಕಟ್ಟಿ ತಲೆಬಗ್ಗಿಸಿ ನಿಂತಿದ್ದಾನೆ. ಗುರುಗಳು ಏನು ಹೇಳ್ತಾರೋ ಎಂಬುದನ್ನು ಕೇಳಲಿಕ್ಕೆ ಕಾತುರನಾಗಿ ಬಂದಂತಹ ನಾರದರನ್ನ ಕೇಳ್ತಾನೆ. ಗುರುಗಳೇ, ಇಲ್ಲಿಯವರೆಗೆ ತಮ್ಮ ಆಗಮನವಾಯಿತಲ್ಲ, ವಿಚಾರವೇನು? ಆಗ ನಾರದರು ಹೇಳ್ತಾರೆ,
ಧರ್ಮಜ, ಚಂದದಲ್ಲಿ ನೀನು ರಾಜ್ಯಭಾರವನ್ನು ಮಾಡ್ತಾ ಇದ್ದಿ, ಸುಖದಲ್ಲಿ ನೀನಿದ್ದಿ, ಜೊತೆಯಲ್ಲಿ ನಿನ್ನ ಪ್ರಜೆಗಳು ಕೂಡ ಅತ್ಯಂತ ಸುಖಿಯಾಗಿದ್ದಾರೆ. ಯಾಕೆಂದರೆ ಅವರು ಮೊಗವನ್ನು ನೋಡುವಾಗಲೇ ತಿಳಿತಾ ಇದೆ ಅವರು ನಿನ್ನ ರಾಜ್ಯಭಾರದಿಂದ ಸಂತುಷ್ಟರಾಗಿದ್ದಾರೆ ಎಂಬುದಾಗಿ. ಆದರೆ ಒಂದು, ಈ ಆದರೆ ಅನ್ನುವುದನ್ನು ಕೇಳಿದಾಗ ಧರ್ಮರಾಜನಿಗೆ ಒಳಗೊಳಗೆ ಒಂದು ಭಯ ಪ್ರಾರಂಭವಾಗ್ತದೆ. ಯಾಕೆಂದರೆ ನಾರದರು ಆದರೆ ಅಂದರೆ ಅಲ್ಲಿ ಏನೋ ಸಮಸ್ಯೆ ಖಂಡಿತವಾಗಿ ಇರ್ತದೆ ಎಂಬುದಕ್ಕಾಗಿ. ಹಾಗಾಗಿ ಭಿನ್ನವಿಸಿ ಕೇಳಿಕೊಳ್ತಾನೆ, ಏನು ನಾರದರೆ ಆದರೆ ಎಂದರೆ? ಧರ್ಮಜ, ಚಿಂತಿತನಾಗಬೇಡ, ವಿಷಯ ಅಂಥದ್ದೇನೂ ಇಲ್ಲ. ಆದರೆ ನಿನ್ನ ತಂದೆಯವರಾದಂತಹ ಪಾಂಡು ಮಹಾರಾಜರಿಗೆ ಸ್ವರ್ಗದಲ್ಲಿ ಸ್ಥಾನ ಪ್ರಾಪ್ತಿಯಾಗಲಿಲ್ಲ ಎಂಬುದಾಗಿ. ಆಗ ಧರ್ಮಜನಿಗೆ ದುಃಖವಾಗ್ತದೆ, ಹೊಟ್ಟೆಯಲ್ಲಿ ಸಂಕಟವಾಗ್ತದೆ. ನನ್ನ ತಂದೆಯವರಾದ ಪಾಂಡು ಮಹಾರಾಜರಿಗೆ ಸ್ವರ್ಗದಲ್ಲಿ ಸ್ಥಾನ ಪ್ರಾಪ್ತಿಯಾಗಲಿಲ್ಲ. ನಾರದರಲ್ಲಿ ಕೇಳ್ತಾರೆ, ಇದಕ್ಕೆ ಕಾರಣವೇನು, ಇದಕ್ಕೆ ಪರಿಹಾರವೇನು ಎಂಬುದಾಗಿ. ಆಗ ನಾರದ ಮುನಿಗಳು ಹೇಳ್ತಾರೆ, ಧರ್ಮಜ, ಯೋಚನೆ ಮಾಡಬೇಡ, ದುಃಖಿತನಾಗಬೇಡ, ಇದಕ್ಕೂ ಪರಿಹಾರವಿದೆ. ನಿನ್ನ ತಂದೆಯವರು ಮರಣ ಹೊಂದಿದ್ದು ಯಾವುದರಿಂದ? ಮುನಿಗಳು ನೀಡಿದ ಶಾಪದಿಂದ. ಆ ಶಾಪ ಪರಿಹಾರವಾಗಬೇಕಾದ್ರೆ ಜೊತೆಯಲ್ಲಿ ಅವರು ಮರಣವಾದ ಹೊತ್ತಿನಲ್ಲಿ ನೀವೆಲ್ಲರೂ ಚಿಕ್ಕ ಬಾಲಕರಾಗಿದ್ದೀರಿ. ಆಗ ಅವರ ಸದ್ಗತಿಯನ್ನ ಅಥವಾ ಅವರ ಪಿಂಡ ಪ್ರದಾನವನ್ನ ನೀವೆಲ್ಲರೂ ಯಥಾವತ್ತಾಗಿ ಮಾಡಲಿಲ್ಲ. ಹಾಗಾಗಿ ಅವರಿಗೆ ಸ್ವರ್ಗದಲ್ಲಿ ಸದ್ಗತಿ ದೊರೆಯಲಿಲ್ಲ ಎಂಬುದಾಗಿ ಹೇಳ್ತಾರೆ. ಈ ಮಾತನ್ನ ಕೇಳಿದಂತಹ ಧರ್ಮರಾಯನಿಗೆ ಮತ್ತಷ್ಟು ಸಂಕಟವಾಗ್ತದೆ, ಮತ್ತಷ್ಟು ಕೊರಗುತ್ತಾನೆ. ಸ್ವಾಮಿ, ಗುರುಗಳೇ, ಇದಕ್ಕೆಲ್ಲ ಪರಿಹಾರವೇನು? ಮಕ್ಕಳಾಗಿ ನಾವು ಐವರಿದ್ದರೂ ನನ್ನ ತಂದೆ ಪಾಂಡುವಿಗೆ ಸ್ವರ್ಗದಲ್ಲಿ ಸ್ಥಾನ ಪ್ರಾಪ್ತಿಯಾಗಲಿಲ್ಲ ಅಂತಾದ್ರೆ ನಾವು ಮಕ್ಕಳಿದ್ದು ವ್ಯರ್ಥವಲ್ಲವೇ ಎಂಬುದಾಗಿ. ಆಗ ನಾರದರು ಸಮಾಧಾನಿಸ್ತಾರೆ, ಯೋಚಿಸಬೇಡ ಧರ್ಮರಾಯ, ಇದಕ್ಕೂ ಪರಿಹಾರವಿದೆ. ರಾಜಸೂಯ ಯಾಗ ಎನ್ನುವಂತಹ ಯಾಗವನ್ನ ನೀನು ಕೈಗೊಳ್ಳು, ಅದಕ್ಕೆ ನೀನು ಸಮರ್ಥನೇ ಇದ್ದಿ. ಆದರೊಂದು, ಆ ಯಾಗವನ್ನು ಮಾಡಬೇಕಾದ್ರೆ ಸುತ್ತಲಿರುವ ಇಡೀ ದೇಶದ ರಾಜರುಗಳ ಅಪ್ಪಣೆಯನ್ನ ಪಡಿಬೇಕಾಗ್ತದೆ, ಅವರನ್ನು ಮಣಿಸಬೇಕಾಗ್ತದೆ. ಅವರಲ್ಲಿ ಜಯವನ್ನ ಸಾಧಿಸಿದವನು ಈ ರಾಜಸೂಯ ಯಾಗವನ್ನು ಮಾಡಬೇಕಾಗ್ತದೆ. ಹಾಗಾಗಿ ನಿನ್ನ ತಮ್ಮಂದಿರು 4 ಜನ ಇದ್ದಾರಲ್ಲ, ಅವರನ್ನೆಲ್ಲ ಒಂದೊಂದು ದಿಕ್ಕಿಗೆ ಕಳುಹಿಸಿಕೊಡು. ಅವರು ಹೋಗಿ ಉಳಿದ ರಾಜರುಗಳೊಂದಿಗೆ ಯುದ್ಧದಲ್ಲಿ ಜಯಿಸಿ ಕಪ್ಪ ಕಾಣಿಕೆಯನ್ನು ಪಡೆದು ತರಲಿ. ತಂದಂತಹ ದ್ರವ್ಯಗಳನ್ನು ಪಾತ್ರರಿಗೆ ದಾನ ಮಾಡು. ಹಾಗೆ ಸುವರ್ಣ ದಾನ, ಗೋದಾನ, ಹೀಗೆ ಬೇರೆ ಬೇರೆ ದಾನಗಳನ್ನು ನೀನು ಮಾಡು. ಅದರಲ್ಲಿಯೂ ಮುಖ್ಯವಾಗಿ ಅನ್ನದಾನವನ್ನು ನೀನು ಮಾಡು ಎಂಬುದಾಗಿ ಆತನಿಗೆ ಸಲಹೆಯನ್ನು ನೀಡ್ತಾರಂತೆ. ಧರ್ಮಜನಿಗೂ ಒಪ್ಪಿಗೆ ಆಗ್ತದೆ, ಅನ್ನದಾನವನ್ನು ಮಾಡಬೇಕು. ಆಗ ನಾರದರು ಹೇಳ್ತಾರೆ, ಎಲ್ಲ ಸಾಮಂತರ ರಾಜರುಗಳಿಗೆ ನೀನು ಆಮಂತ್ರಣವನ್ನು ಕೊಟ್ಟ ಮೇಲೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನರಲ್ಲಿಗೆ ಬರ್ತಾರೆ. ಆದರೆ ಒಂದು ರಾಜಸೂಯ ಯಾಗ, ಯಾವುದೇ ಯಾಗವನ್ನಾಗಲಿ ಪೂಜೆಯನ್ನಾಗಲಿ ಪಿತೃ ಕಾರ್ಯವನ್ನಾಗಲಿ ಮಾಡಬೇಕಾದ್ರೆ ಅಲ್ಲಿ ಶುಚಿತ್ವವನ್ನು ಅತಿ ಜಾಗ್ರತೆಯಿಂದ ಕಾಪಾಡಿಕೊಳ್ಬೇಕಾಗ್ತದೆ. ಅದಕ್ಕೊಂದು ನೀನು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಎಂಬುದಾಗಿ. ಆಗ ಧರ್ಮರಾಯ ಯೋಚನೆ ಮಾಡ್ತಾನೆ, ಹೌದು ಸ್ವಾಮಿ, ನೀವು ಹೇಳಿದ ಎಲ್ಲವನ್ನು ನಾನು ನೆರವೇರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಆದರೆ ಕೊನೆಯಲ್ಲಿ ಹೇಳಿದ್ರಲ್ಲ ಶುಚಿತ್ವ, ಅದನ್ನು ಹೇಗೆ ನಾನು ಕಾಪಾಡಿಕೊಳ್ಳಲಿ? ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಬರುವಾಗ ಹೇಗೆ ನಾನು ಆ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲಿ ಎಂಬುದಾಗಿ ಕೇಳಿಕೊಳ್ತಾನೆ. ಆಗ ನಾರದರು ಒಂದು ಮಾತನ್ನು ಆಡ್ತಾರೆ, ಧರ್ಮಜ, ಇದುವರೆಗೂ ನಿನ್ನೆಲ್ಲ ಸಂಕಷ್ಟದ ಸಮಯದಲ್ಲಿ ದಾರಿಗೆ ಬೆಳಕಾಗಿ ನಿಂತವನು ಯಾರು? ಆ ಶ್ರೀಕೃಷ್ಣ ಪರಮಾತ್ಮ. ಅವನನ್ನೇ ಕರಿ, ಅವನನ್ನೇ ಕೇಳು, ಆತನೇ ನಿನಗೆ ಪರಿಹಾರ ಮಾರ್ಗವನ್ನು ಕೂಡ ಸೂಚಿಸ್ತಾನೆ ಎಂಬುದಾಗಿ. ಹಾಗಾಗಿ ಧರ್ಮರಾಯ
ಮತ್ತೆ ತಡ ಮಾಡದೆ ಶ್ರೀ ಕೃಷ್ಣ ಪರಮಾತ್ಮನನ್ನ ಕರೀತಾನೆ. ಪ್ರಭೋ ಕೃಷ್ಣದೇವ ಎಲ್ಲಿದ್ದಿ ಬಾ ಎಂಬುದಾಗಿ ಕರೀತಾ ಇದ್ದಾನೆ. ಬಾರೋ ಕೃಷ್ಣಯ್ಯ ಪರಮಾತ್ಮನನ್ನ ಬಾರೋ ಎಂಬುದಾಗಿ ಸಂಬೋಧಿಸಿ ಆತನನ್ನ ಮನದಲ್ಲಿ ಸ್ತುತಿಸ್ತಾ ಪ್ರಾರ್ಥಿಸ್ತಾ ಕರೆದಾಗ ಭಕ್ತನ ಕರೆಗೆ ಮಮ ಪ್ರಾಣಾಹಿ ಪಾಂಡವ ಎನ್ನುವಂತಹ ಮಾತಿಗೆ ಸರಿಯಾಗಿ ನಡೆದವನು ಶ್ರೀಕೃಷ್ಣ ಪರಮಾತ್ಮ. ಪಾಂಡವರನ್ನ ತನ್ನ ಪ್ರಾಣದಂತೆ ಕಾಪಾಡಿಕೊಳ್ತೇನೆ ಅಂತ ತನ್ನ ಅತ್ತೆಯಾದಂತಹ ಕುಂತಿದೇವಿಗೆ ಮಾತನ್ನು ಕೊಟ್ಟವನು ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಧರ್ಮಜನು ಕೂಗಿದಲ್ಲಿಗೆ ಓಡಿ ಬರ್ತಾನೆ. ಸಂಕಟವೇನು ಧರ್ಮರಾಯ ಎಂಬುದಾಗಿ ಕೇಳ್ತಾನೆ. ಆಗ ಧರ್ಮರಾಯ ನಾರದರು ಹೇಳಿದ ವೃತ್ತಾಂತವನ್ನೆಲ್ಲ ಕೃಷ್ಣ ಪರಮಾತ್ಮನಿಗೆ ತಿಳಿಸುತ್ತಾನೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನಿನ್ನ ಚಿಂತೆ ಯಾವುದಕ್ಕಾಗಿ, ಈ ಇಲ್ಲಿಯ ನೈರ್ಮಲ್ಯವನ್ನು ಹೇಗೆ ಕಾಪಾಡಿಕೊಳ್ಳುವುದು ಎಂಬುದಾಗಿ ಅದಕ್ಕೆ ಯೋಚಿಸಬೇಡ. ಕುಬೇರನ ಆಸ್ಥಾನದಲ್ಲಿ ಇದ್ದಾನೆ ಒಬ್ಬ ಪುರುಷ ಮೃಗ. ಅವನನ್ನ ಇಲ್ಲಿಯವರೆಗೆ ಕರೆತರುವಂತಹ ಕೆಲಸವನ್ನು ಮಾಡಿದರೆ ನಿನ್ನ ಯಾಗವು ನಿರ್ವಿಘ್ನವಾಗಿ ನೆರವೇರ್ತದೆ ಎಂಬುದಾಗಿ ತಿಳಿಸಿಕೊಡ್ತಾನೆ. ಪುರುಷ ಮೃಗ ಅಂದರೆ ಮುಖ ಮಾತ್ರ ಮನುಷ್ಯನ ಮುಖವಿರ್ತದೆ. ಹಾಗೆ ಪ್ರಾಣಿಗಳ ದೇಹವನ್ನು ಹೊಂದಿರುವಂತಹ ಒಂದು ಮೃಗ ಅಥವಾ ಮನುಷ್ಯ ಅಂತ ಹೇಳ್ಬೋದು. ಅದು ಮನೋವೇಗದಲ್ಲಿ ಚಲಿಸ್ತದೆ. ಆ ಮನೋವೇಗದ ಚಲನೆಯ ಒಂದು ಪ್ರಾಣಿಯೋ ಮನುಷ್ಯನೇ ಇಲ್ಲಿದ್ದರೆ ಎಲ್ಲ ಕೆಲಸವೂ ಕೂಡ ಅಷ್ಟು ನಿರ್ವಿಘ್ನವಾಗಿ ನಡೆಯುತ್ತದೆ. ಶುಚಿತ್ವವನ್ನು ಅನ್ನುವುದನ್ನು ಅಷ್ಟು ಚಂದದಲ್ಲಿ ನಾವು ಕಾಪಾಡಿಕೊಳ್ಬೋದು ಎಂಬುದನ್ನು ಆತ ಧರ್ಮರಾಯನಿಗೆ ಹೇಳ್ತಾನೆ. ಅದಕ್ಕೆ ಧರ್ಮರಾಯ ಕೇಳ್ತಾನೆ, ಪ್ರಭೋ ಇದನ್ನು ನೆರವೇರಿಸಿಕೊಂಡು ಬರಲಿಕ್ಕೆ ಅಥವಾ ಆ ಪುರುಷ ಮೃಗವನ್ನು ಇಲ್ಲಿಯ ತನಕ ಕರೆದು ತರಲಿಕ್ಕೆ ಯಾರನ್ನು ನಾನು ಕಳುಹಿಸಿಕೊಡಬೇಕು? ಆಗ ಕೃಷ್ಣನ್ ಹೇಳ್ತಾನೆ, ಅತಿ ಪರಾಕ್ರಮಿ ನಿಮ್ಮಲ್ಲಿ ಯಾರು? ಅರ್ಜುನನಕ್ಕಿಂತಲೂ ಸ್ವಲ್ಪ ದೇಹದಲ್ಲಿ ಹಾಗೆ ಚುರುಕುಮತಿಯಾಗಿ ಇರುವವನು ಭೀಮಸೇನ. ಅವನೇ ಯೋಗ್ಯ ಈ ಕೆಲಸಕ್ಕೆ. ಹಾಗಾಗಿ ಅವನನ್ನೇ ಕುಬೇರನ ಆಸ್ಥಾನದ ಹತ್ತಿರವಿರುವಂತಹ ಮಾನಸ ಸರೋವರದ ಕಾನನದಲ್ಲಿರುವ ಪುರುಷ ಮೃಗವನ್ನು ಕರೆತರಲಿಕ್ಕೆ ಕಳುಹಿಸು ಎಂಬುದಾಗಿ ಹೇಳ್ತಾನೆ. ಅಂತೆಯೇ ಧರ್ಮರಾಯ ಭೀಮನನ್ನು ಕರೆದು ಕೆಲಸವನ್ನು ಒಪ್ಪಿಸ್ತಾನೆ. ಆಗ ಭೀಮಸೇನ ಹೊರಡ್ತಾನೆ. ಹೇಗೆ? ಅಣ್ಣನಾಜ್ಞೆಯಂತೆ ಉತ್ತರ ದಿಕ್ಕಿಗೆ ಹೊರಟನಾಗ ಬಲ ಭೀಮ, ಮಾರ್ಗದಿ ಸಿಕ್ಕ ಹನುಮನು ಕೊಟ್ಟನವನೆಂಬು ರೋಮ, ಮಾನಸ ಕಟದಿ ಕಂಡನು ಭೀಮ ಶಿವಭಕ್ತ ಪುರುಷಾಮೃಗವ, ಇಂದ್ರಪ್ರಸ್ಥಕ್ಕೆ ಯಾಗದ ಶುದ್ಧಿಗೆ ಬಾರೆಂದನು ಬಲ ಭೀಮ, ಬಾರೆಂದನು ಬಲ ಭೀಮ, ಬಾರೆಂದನು ಬಲ ಭೀಮ. ಅಣ್ಣನ ಅಣತಿಯಂತೆ ಭೀಮಸೇನ ಹೊರಡ್ತಾನೆ. ಉತ್ತರ ದಿಕ್ಕಿನಲ್ಲಿರುವ ಕುಬೇರನ ಆಸ್ಥಾನಕ್ಕೆ ಹೋಗುವ ಹಾದಿಯ ಮಧ್ಯದಲ್ಲಿ ಹನುಮಂತನ ದರ್ಶನವಾಗ್ತದೆ. ಆಗ ಹನುಮನು
ಭೀಮನಿಗೆ ಆಶೀರ್ವಾದವನ್ನ ಮಾಡ್ತಾ ತನ್ನ ಬಾಲದ 3 ಕೂದಲನ್ನು ತೆಗೆದು ಭೀಮನಿಗೆ ನೀಡ್ತಾನೆ. ಸಕಾಲದಲ್ಲಿ ಇದು ನಿನಗೆ ಉಪಕಾರಕ್ಕೆ ಬರ್ತದೆ ಎಂಬುದಾಗಿ. ಹಾಗೆ ಆ ಕೂದಲನ್ನು ಆ ಹೊತ್ತಿನಲ್ಲಿ ಹನುಮಂತ ತನಗೆ ಯಾಕೆ ನೀಡಿದ ಎಂಬ ಪರಿವು ಇಲ್ಲದೆ ಭೀಮಸೇನ ಅದನ್ನ ಯಾವ ಮಾತನ್ನು ಆಡದೆ ಕೂಡ ಜತನದಿಂದ ತನ್ನೊಂದಿಗೆ ಇಟ್ಟುಕೊಳ್ತಾನೆ. ಹಾಗೆ ಕುಬೇರನ ಆಸ್ಥಾನಕ್ಕೆ ತೆರಳುತ್ತಾನೆ. ತೆರಳಿ ನೋಡ್ತಾನೆ, ಎಲ್ಲಿಯೂ ಕೂಡ ಪುರುಷ ಮೃಗು ಆತನ ಕಣ್ಣಿಗೆ ತೋರುವುದಿಲ್ಲ. ಪುರುಷ ಮೃಗದ ಒಂದು ವಿಶೇಷತೆ ಅಂತಂದ್ರೆ, ಯಾರು ಸತ್ಪಾತ್ರರಿದ್ದಾರೆ ಅಥವಾ ಸಜ್ಜನರಿದ್ದಾರೆ ಅಥವಾ ದೈವಭಕ್ತರಿದ್ದಾರೆ ಅವರಿಗೆ ಮಾತ್ರ ಅದು ತನ್ನ ದರ್ಶನವನ್ನು ನೀಡುತ್ತದೆ. ಆ ನೆಲೆಯಲ್ಲಿ ನೋಡುವಾಗ ಭೀಮಸೇನನಿಗೆ ಮಾನಸ ತಟದಲ್ಲಿರುವ ಹತ್ತಿರದಲ್ಲಿರುವ ಕಾನನದಲ್ಲಿ ಪುರುಷ ಮೃಗದ ದರ್ಶನವಾಗ್ತದೆ. ಆಗ ಭೀಮ ತಾನು ಯೋಗ್ಯನಿದ್ದೇನೆ ಅಥವಾ ತಾನು ಪುಣ್ಯವಂತನಿದ್ದೇನೆ ಅಂತ ಭಾವಿಸಿಕೊಳ್ತಾನೆ. ಪುರುಷ ಮೃಗದ ಹತ್ರ ಹೋಗಿ ಹೇಳ್ತಾನೆ, ಹೀಗೆ ನಾವು ರಾಜಸೂಯ ಯಾಗವನ್ನು ಕೈಗೊಳ್ತಾ ಇದ್ದೇವೆ, ಶ್ರೀಕೃಷ್ಣ ನಿಮ್ಮನ್ನು ಕರೆತರುವಂತೆ ನನ್ನನ್ನು ಇಲ್ಲಿಯೇ ತನಕ ಕಳುಹಿದ್ದಾನೆ ಎಂಬುದಾಗಿ. ಆಗ ಪುರುಷ ಮೃಗ ಹೇಳ್ತದೆ, ಬರಲಿಕ್ಕೆ ನನಗೇನು ಅಡ್ಡಿ ಇಲ್ಲ, ಆದರೆ ಒಂದು ಷರತ್ತು, ನಾನು ಮನೋವೇಗದಲ್ಲಿ ಚಲಿಸುವವನು, ಮನಸ್ಸಿನಲ್ಲಿ ಎಣಿಸಿದಂತೆ ಚಲಿಸುವುದು. ಇಲ್ಲಿಂದ ಅಲ್ಲಿ ತನಕ ನಾನು ಹೋಗ್ತೇನೆ ಅಂದರೆ ಅಲ್ಲಿ ಹೋಗಿ ನಿಲ್ಲುವಂಥವನು, ಮನೋವೇಗದಲ್ಲಿ ನಾನು ಚಲಿಸುವವನು, ಅದಕ್ಕೆ ಸರಿಸಾಟಿಯಾಗಿ ನೀನು ಚಲಿಸಬಲ್ಲೆಯಾ ಅಂತ ಪ್ರಶ್ನಿಸ್ತದೆ. ಮತ್ತೊಂದು ಹೇಳ್ತದೆ, ನಾನು ಅತ್ಯಂತ ಶಿವಭಕ್ತ, ನಾನು ಹೋಗುವ ಹಾದಿಯಲ್ಲೆಲ್ಲ ಎಲ್ಲಿಯೂ ಕೂಡ ನನಗೆ ಶಿವನಾಮ ಸ್ಮರಣೆಗೆ ಕಿಂಚಿತ್ತು ಆಗಬಾರದು ಎಂಬುದಾಗಿ ಹೇಳ್ತದೆ, ಷರತ್ತನ್ನು ವಿಧಿಸ್ತದೆ. ಆಗ ಭೀಮಸೇನ ಹೇಳ್ತಾನೆ, ಒಮ್ಮೆ ಪುರುಷ ಮೃಗವನ್ನು ನೋಡ್ತಾನೆ. ಆಕಾರದಲ್ಲಿ ಇಷ್ಟೇ ಚಿಕ್ಕದಾಗಿರುವಂತಹ ಪುರುಷ ಮೃಗ, ಕಾಲುಗಳು ಕೂಡ ಚಿಕ್ಕದು. ತನ್ನ ದೈತ್ಯ ದೇಹ ತಾನು ಇಟ್ಟ ಒಂದು ಹೆಜ್ಜೆಯಲ್ಲಿ ಇದು 10 ಹೆಜ್ಜೆ ಇಡಬೇಕಾಗ್ತದೆ. ಹಾಗಾಗಿ ಒಂದು ಮನಸ್ಸಿನಲ್ಲಿ ಧೈರ್ಯ ಬರ್ತದೆ, ಇಲ್ಲ ನಾನು ಈ ಪುರುಷ ಮೃಗದಕ್ಕಿಂತ ಅತಿ ವೇಗವಾಗಿ ನಾನು ಚಲಿಸಬಲ್ಲೆ ಎಂಬಂತಹ ಒಂದು ಮನಸ್ಸಿನಲ್ಲಿ ಯೋಚನೆಯನ್ನು ಹಾಕಿ ಪುರುಷ ಮೃಗದ ಒಪ್ಪಿಗೆಯನ್ನು ಕೂಡ ಕೇಳಲಿಲ್ಲ, ತಾನು ಒಪ್ಪಿದ್ದೇನೆ ಅಂತ ಮಾತ್ರ ಹೇಳಿ ಓಡಲಿಕ್ಕೆ ಪ್ರಾರಂಭಿಸಿದ್ದಾನೆ. ಹೇಗೆ ಓಡಿದ ಭೀಮನು ಓಡಿದನು ಶರವೇಗದಲ್ಲಿ, ಆತನ ಹಿಡಿಯಲು ಹಿಂದೆಯೇ ಬಂದಿತು ಪುರುಷ ಮೃಗ ಮನೋವೇಗದಲ್ಲಿ. ತಪ್ಪಿಸಿಕೊಳ್ಳಲು ಭೀಮನು ಬಿಸುಟನು, ಹನುಮನು ನೀಡಿದ ಕೂದಲನು ಪೂಜಿಸಿದ ಸಾಸಿರ ಲಿಂಗವ ಪೂಜಿಸಲು ಕ್ಷಣ ನಿಂತಿತು ಆ ಮೃಗವು. ಹೀಗೆ ತಾನು ಓಡಲಿಕ್ಕೆ ಪ್ರಾರಂಭಿಸ್ತಾನೆ. ಆದರೆ ಅವನಿಗೆ ಮನಸ್ಸಿನಲ್ಲಿ ಯೋಚನೆ ಆಗ್ತಾ ಇತ್ತು, ಯಾವಾಗ ತನ್ನ ಕಾಲನ್ನ ಎತ್ತಲಿಕ್ಕೆ ಹೊರಡ್ತಾ ಇದ್ದಾನೋ ತನ್ನ ಕಾಲಿನ ಹಿಮ್ಮಡಿಯ ಹತ್ತಿರದಲ್ಲಿ ಆ ಪುರುಷ ಮೃಗ ಆಗಿರುತ್ತಾ ಇತ್ತು. ಒಳಗೊಳಗೆ ಭಯ ಪ್ರಾರಂಭವಾಗ್ತಾ ಇತ್ತು ಅವನಿಗೆ. ಯಾಕೆಂದ್ರೆ ಅದು ಇನ್ನೊಂದು ಷರತ್ತನ್ನು ವಿಧಿಸಿತ್ತು, ಎಲ್ಲಿ ನೀನು ನನ್ನಕ್ಕಿಂತ ಹಿಂದೆ ಬಂದಿಯೋ ಆಗ ನಿನ್ನನ್ನು ನಾನು ತಿಂದು ಮುಗಿಸ್ತೇನೆ ಎಂಬುದಾಗಿ. ಒಂದು ರೀತಿಯಲ್ಲಿ ಪ್ರಾಣ ಭಯ, ಒಂದು ರೀತಿಯಲ್ಲಿ ಯಾಗಕ್ಕೆ ಈತನನ್ನು ನಾನು ಕರೆದುಕೊಂಡು ಹೋಗ್ತೇನೋ ಇಲ್ಲವೋ ಎನ್ನುವಂಥ ಭಯ. ಹಾಗಾಗಿ ಓಡ್ತಾ ಇದ್ದಾನೆ, ಕ್ಷಣ ಮಾತ್ರವೂ ಹಿಂದೆ ತಿರುಗದೆ ಓಡ್ತಾ ಇದ್ದಾನೆ ಭೀಮಸೇನ. ಆಗ ಒಮ್ಮೆ ಸಂಕಟ ಬಂದಾಗ ನೆನಪಾಗುವುದೇ ವೆಂಕಟರಮಣ ಎನ್ನುವ ಹಾಗೆ ಕೃಷ್ಣ ಪರಮಾತ್ಮನ ನೆನಪಾಗ್ತದೆ. ಶ್ರೀಕೃಷ್ಣ ನೀನೇ ರಕ್ಷಿಸು ಎಂಬುದಾಗಿ ಪ್ರಾರ್ಥಿಸ್ತಾನೆ. ಆಗ ಒಮ್ಮೆಲೆ ಆತನಿಗೆ ನೆನಪಾಗ್ತದೆ, ಹಿಂದೆ ಹನುಮನು ನೀಡಿದ ಕೂದಲು. ಹಾಗಾಗಿ ತಾನು ಜತನದಿಂದ ಕಾಪಾಡಿಕೊಂಡಿದ್ದಂತಹ ಕೂದಲನ್ನು ತನ್ನ ಒಂದು ವಸ್ತ್ರದಲ್ಲಿ ಕಟ್ಟಿಕೊಂಡಿದ್ದಂತಹ ಆ ಒಂದು ಕೂದಲನ್ನು ಹಿಂದಕ್ಕೆ ತಿರುಗದಂತೆ ತನ್ನ ಬೆನ್ನ ಹಿಂದೆ ಬಿಸಾಕ್ತಾನೆ. ಬಿದ್ದಂತಹ ನೆಲವನ್ನು ಸ್ಪರ್ಶಿಸಿದಂತಹ ಕೂದಲಿನಿಂದ ಸಹಸ್ರ ಶಿವಲಿಂಗಗಳು ಉದ್ಭವಿಸ್ತವೆ. ಮೊದಲೇ ಶಿವಭಕ್ತ ಈ ಪುರುಷ ಮೃಗ. ಉದ್ಭವಿಸಿದ ಶಿವಲಿಂಗವನ್ನು ನೋಡಿದವನೇ ಅದನ್ನು ಪೂಜಿಸಲು ತಾನು ನಿಲ್ತಾನೆ. ಹೋಗಿ ಹತ್ತಿರದಲ್ಲಿ ಇರುವಂತಹ ಯಾವುದಾದ್ರೂ ಒಂದು
ಸರೋವರವನ್ನು ನೋಡಿ ಅಲ್ಲೂ ಶುಚಿರ್ಭೂತನಾಗಿ ಬಂದು ಆ ಶಿವಲಿಂಗವನ್ನು ಎಲ್ಲವನ್ನ ಪೂಜಿಸಿ ಮತ್ತೆ ಓಡಲು ಪ್ರಾರಂಭಿಸ್ತಾ ಇದ್ದ. ಆಗ ಒಂದು ಕ್ಷಣ ಭೀಮನಿಗೆ ಉಸಿರು ಎಳೆದುಕೊಳ್ಳಿಕ್ಕೆ ಸಾಧ್ಯತೆ ಆಗ್ತಾ ಇತ್ತಂತು. ಆ ರೀತಿಯಲ್ಲಿ ಆ ಮನೋವೇಗದಲ್ಲಿ ಆ ಪುರುಷ ಮೃಗ ಬರ್ತಾ ಇತ್ತು. ಅದೇ ರೀತಿ ಹೋಗ್ತಾ ಹೋಗ್ತಾ 3 ಕೂದಲನ್ನು ಕೂಡ ತಾನು ಉಪಯೋಗವನ್ನು ಪಡೆದುಕೊಳ್ತಾನೆ. ಆ ನೆಲೆಯಲ್ಲಿ ಆತ ಇಂದ್ರಪ್ರಸ್ಥಕ್ಕೆ ಹೋಗುವಾಗ ಒಂದು ಕಾಲನ್ನು ಇಂದ್ರಪ್ರಸ್ಥದ ಗಡಿ ಒಳಗೆ ಇಟ್ಟಿದ್ದಾನೆ ಭೀಮಸೇನ, ಇನ್ನೊಂದು ಕಾಲನ್ನು ಬಂದು ಈ ಪುರುಷ ಮೃಗ ಹಿಡಿದಿದೆ. ಹಿಡಿದದ್ದೇ ತಡ ಗಟ್ಟಿಯಾಗಿ ಅವನನ್ನು ಸೆಳೆದು ಅಲ್ಲಿ ಇರುವ ದೊಡ್ಡ ಮರಕ್ಕೆ ಅವನ ದೈತ್ಯ ದೇಹವನ್ನು ಕಟ್ಟಿ ಯುಧಿಷ್ಠಿರನಿಗೆ ಕರೆಯನ್ನು ಕಳುಹಿಸಿದೆ ಈ ಪುರುಷ ಮೃಗ. ಬಾಯಲ್ಲಿ ನಿನ್ನ ತಮ್ಮನನ್ನು ನಾನು ಹಿಡಿದಿದ್ದೇನೆ ಎಂಬುದಾಗಿ. ಯುಧಿಷ್ಠಿರ ಅಲ್ಲಿಯವರೆಗೆ ಬರ್ತಾನೆ. ಕೃಷ್ಣನ ಒಳಗೂಡಿಕೊಂಡು ಪುರುಷ ಮೃಗ ನಡೆದ ವಿಚಾರವನ್ನೆಲ್ಲ ತಿಳಿಸುತ್ತದೆ. ನಿನ್ನ ತಮ್ಮನ ಎಡಗಾಲನ ನಾನು ಹಿಡಿದಿದ್ದೇನೆ, ಹಾಗಾಗಿ ಅವನನ್ನು ಇಲ್ಲಿ ನಾನು ಕಟ್ಟಿದ್ದೇನೆ, ಇದಕ್ಕೆ ನ್ಯಾಯಯುತವಾದ ತೀರ್ಮಾನವನ್ನು ನೀನು ಕೊಡಬೇಕು ಎಂಬುದಾಗಿ. ಆಗ ಯುಧಿಷ್ಠಿರ ಇದೆಲ್ಲವನ್ನು ಆಲಿಸಿ, ಹೌದು, ನೀನಂದಂತೆ ಬಲಗಾಲು ಇಂದ್ರಪ್ರಸ್ಥದ ಒಳಗೆ ಇಟ್ಟ ಕಾರಣಕ್ಕಾಗಿ ಅದು ಸಂಪೂರ್ಣ ಅದರ ಅಧಿಕಾರವನ್ನು ಭೀಮಸೇನ ಹೊತ್ತಿದ್ದಾನೆ, ಹಾಗೆ ಎಡಗಾಲಿನ ಅಧಿಕಾರವನ್ನು ನೀನು ಹೊತ್ತಿದ್ದಿ, ಹಾಗಾಗಿ ಎಡಭಾಗವನ್ನು ನೀನು ಮುಗಿಸು, ಬಲಭಾಗ ಏನಿದ್ರು ಭೀಮನದ್ದು ಅಂತ ಯುಧಿಷ್ಠಿರ ತೀರ್ಮಾನವನ್ನು ನೀಡ್ತಾನೆ. ಆಗ ಈ ಎಲ್ಲ ತೀರ್ಮಾನವನ್ನು ಕೇಳಿದಂತಹ ಪುರುಷ ಮೃಗ ಇದ್ದಕ್ಕಿದ್ದಂತೆ ಭೀಮನನ್ನು ಬಿಡುತ್ತದೆ. ಸಂತುಷ್ಟಗೊಂಡಿದ್ದೇನೆ ಧರ್ಮಜ, ನಿನ್ನ ನ್ಯಾಯಯುತವಾದ ಮಾತಿನಿಂದ, ನಿನ್ನ ಧರ್ಮಸಮ್ಮತವಾದ ತೀರ್ಮಾನದಿಂದ ಅಂತ ಹೇಳಿ, ಎಲ್ಲಿ ಧರ್ಮ ಸತ್ಯ ಧರ್ಮಗಳು ನೆಲೆಸಿರ್ತಾವೋ, ನಾನು ಮೊದಲೇ ತಿಳಿಸಿದಂತೆ ಭೀಮಸೇನಲ್ಲಿ ಅರುಗಿದ್ದೇನೆ, ನನ್ನ ಶಿವಭಕ್ತಿಗೆ ಅಡಚಣೆ ಆಗಬಾರ್ದು, ಜೊತೆಯಲ್ಲಿ ಧರ್ಮ ಮತ್ತು ಸತ್ಯದಿಂದ ಎಲ್ಲಿ ನಡೀತಾರೋ ಅಲ್ಲಿ ನಾನು ಸಕಾಲದಲ್ಲಿ ಇದ್ದು ಅವರಿಗೆ ಏನು ನೆರವನ್ನು ನೀಡಬೇಕು ಆ ನೆರವನ್ನು ನಾನು ಕೊಡ್ತೇನೆ ಎಂಬುದಾಗಿ ಮಾತಿಟ್ಟಿದ್ದೇನೆ. ಅದರಂತೆ ನಿಮ್ಮ ಈ ಯಾಗ ಸಂಪೂರ್ಣವಾಗಿ ಮುಗಿಯುವ ತನಕ ನಾನು ಇಲ್ಲೇ ಇದ್ದು ನಿಮ್ಮ ಒಂದು ಯಶಸ್ಸಿಗೆ ಕಾರಣವಾಗ್ತೇನೆ ಅಂತ ಹೇಳಿಕೊಳ್ತದೆ. ಅದರಂತೆ ಸಂಪೂರ್ಣ ರಾಜಸೂಯ ಯಾಗ ಯಾವುದೇ ವಿಘ್ನ ಇಲ್ಲದೆ ನೆರವೇರಲಿಕ್ಕೆ ಪುರುಷ ಮೃಗವು ಸಹಕಾರವನ್ನು ನೀಡ್ತದೆ ಅನ್ನುವಲ್ಲಿಗೆ ಈ ಕಥಾಭಾಗವನ್ನು ಮುಗಿಸ್ತಾ ಸುಭಾಷಿತಕಾರರು ಹೇಳ್ತಾರೆ, ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತಃ ತಸ್ಮಾತ್ ಧರ್ಮೋ ನ ಹಂತವ್ಯೋ ಮಾನೋ ಧರ್ಮೋ ಹತೋವರ್ಧಿತ್. ಎಲ್ಲಿ ಧರ್ಮಕ್ಕೆ ಚ್ಯುತಿ ಬರ್ತದೋ, ಧರ್ಮವನ್ನು ನಾವು ರಕ್ಷಿಸುವುದಿಲ್ಲವೋ ಆ ಧರ್ಮ ನಮ್ಮನ್ನು ರಕ್ಷಿಸುವುದಿಲ್ಲ. ಧರ್ಮವನ್ನು ನಾಶ ಮಾಡಿದರೆ ಆ ಧರ್ಮ ನಮ್ಮನ್ನು ನಾಶ ಮಾಡ್ತದೆ. ಹಾಗಾಗಿ ಧರ್ಮವನ್ನು ಸದಾಕಾಲ ನಾವು ರಕ್ಷಿಸುತ್ತಾ ಸತ್ಯ ಮಾರ್ಗದಲ್ಲಿ ಸದಾಕಾಲ ನಡೀತಾ ಹೋದರೆ ಸದಾ ಎಂದೆಂದಿಗೂ ಶ್ರೀ ಕೃಷ್ಣ ಪರಮಾತ್ಮ ಪಾಂಡವರನ್ನು ಕಾಪಾಡಿದಂತೆ ನಮ್ಮನ್ನೂ ಕೂಡ ಆ ಭಗವಂತ ಸತ್ಕಾಲದಲ್ಲಿ ಬಂದು ಕಾಪಾಡ್ತಾನೆ ಎನ್ನುವಂತಹ ಮಾತನ್ನು ಆಡ್ತಾ, ಮಂಗಳವು ನಿತ್ಯ ಸತ್ಯಮೂರ್ತಿಗೆ ಮಂಗಳವು ಅಚ್ಯುತನಿಗೆ ಭೂಮಿಯಲ್ಲಿ ನೆಲೆಸಿರುವ ವೈಕುಂಠವೆನಿಸಿರುವ ಉಡುಪಿ ಕ್ಷೇತ್ರಕ್ಕೆ ಮಂಗಳ, ಉಡುಪಿ ಕ್ಷೇತ್ರಕ್ಕೆ ಮಂಗಳ, ಉಡುಪಿ ಕ್ಷೇತ್ರಕ್ಕೆ ಮಂಗಳ. ಇಂದಿರಾ ರಮಣ ಗೋವಿಂದ, ಶ್ರೀಮದ್ ರಮಾರಮಣ ಗೋವಿಂದ, ಹರ ನಮ ಪಾರ್ವತೀಪತೆ ಹರ ಹರ. ಎಲ್ರಿಗೂ ನಮಸ್ಕಾರ.